ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್, ಎಸ್, ನಾನು ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ. ಸೊ ಸಡನ್ ಪ್ಲ್ಯಾನು ಹೈದ್ರಾಬಾದ್ಗೆ ಹೋಗ್ತಿರೋದು. ಹೀಗೆ ಏನೋ ಒಂದು ಕೆಲಸದ ಮೇಲೆ ಹೋಗ್ತಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಿರೋದು. ನನ್ನ ಫ್ರೆಂಡ್ ಯಾರು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ ನಾನು ಹೀಗೆ ರೆಡಿ ಆಗಿ ಹೋಗ್ತಿದ್ದೀನಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಇವಾಗ ಅರ್ಜೆಂಟಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಎಲ್ಲನೂ ಬುಕ್ ಮಾಡಿ ಹೋಗ್ತಿರೋದು. ಸೊ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದನ್ನ ಮರಿಬೇಡಿ. ಲೆಟ್ಸ್ ಗೋ. ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದಿದ್ದೀವಿ. ಹೇಳಿ ಬ್ರೋ, ಏನು ಮಾಡಿದ್ದೀರಾ? ಫುಲ್ ಮೀಲ್ಸಾ? ಫುಲ್ ಮೀಲ್ಸ್. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಈಗ ಇಲ್ಲಿ ಇವ್ರ ಮನೆಗೆ ಬಂದ್ವಿ, ನನ್ನ ಫ್ರೆಂಡ್ ಮನೆಗೆ. ಸೊ ಇಲ್ಲಿ ಅವರು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಅವ್ರದ್ದು ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಬಿಡೋದೆ. ನಮಗೆ ಒಂದು 6 o'clock ಹಂಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಆಲ್ರೆಡಿ 4:30 ಆಗಿದೆ. ಸ್ವಲ್ಪ ಎಲ್ಲ ರೆಡಿಯಾಗಿ ಇಲ್ಲಿಂದ ಹೊರಡುವಂಥ ಸಮಯ ಬರುತ್ತೆ ಆದಷ್ಟು ಬೇಗ. ನಾನು ನೋಡಿ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಮಾರ್ನಿಂಗಿಂದ ತಲೆನೋವು. ಅದಕ್ಕೆ ಒಂದು ಸ್ವಲ್ಪ ಮೂಡ್ ಆಫ್ ಆಗಿದೆ. ಆದರೂ ಕೂಡ ವ್ಲಾಗ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಾನು ಹೈದ್ರಾಬಾದ್ಗೆ ಹೋಗ್ತಿರೋದನ್ನು ನಿಮಗೂ ಕೂಡ ತೋರಿಸೋಣ ಅಂತ. ಸೊ ಈ ವ್ಲಾಗ್ ಮಾಡ್ತಿರೋ ಉದ್ದೇಶ ಅದು. ನಾನು ನೋಡಿ ಈ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಚಾರ್ಜ್ಗೆ ಹಾಕ್ಕೊಂಡು ಫೋನ್ನ. ಓಕೆ, ಹೊರಡೋ ಟೈಮಲ್ಲಿ ಸಿಗ್ತೀನಿ, ನೋಡ್ತಾ ಇರಿ. ಸೊ ಇವಾಗ ಲೊಕೇಶನ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮುಂದಿನ ನಿಲ್ದಾಣ ಆನಂದರಾವ್ ಸರ್ಕಲ್. ಮುಂದಿನ ನಿಲ್ದಾಣ ಆನಂದರಾವ್ ಸರ್ಕಲ್. ಅಲ್ಲಿ ಟ್ರಾವೆಲ್ಸ್ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿಂದ ಹೊರಡೋದು. ಇವಾಗ ಕೆಂಪಸ್ ಹತ್ಕೊಂಡು ಹೋಗೋಣ ಅಂತಿದ್ದೀವಿ. ಕೆಂಪಸ್ ಎಲ್ಲ ಬೇಡ, ಗೊತ್ತಿಲ್ಲ ಯಾವ ಬಸ್ ಅಂತ. ಕೆಂಪಸ್. ಹೌದಾ? ಕೆಂಪಸ್ ಅಲ್ಲಿ ಹೋದ್ಮೇಲೆ ಯಾಕೋ ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ. ಕೆಂಪಸ್ ಬೇರೆ ಬಸ್ಸ ನೋಡೋಣ. ಕೆಂಪಸ್ಸೇ. ಹೌದಾ? ಸ್ಟ್ಯಾಂಡರ್ಡ್ಸ್ ಬ್ರೋ. ಸೊ ಇವ್ರು ಹೇಳಿದ್ಮೇಲೆ ಕೆಂಪಸ್ಸೇ ಆಗಿರುತ್ತೆ. ಅಲ್ಲೋಗಿ ಕೆಂಪಸ್ನ ತೋರಿಸ್ತೀನಿ. ಸೊ ಅಲ್ಲೋದ್ಮೇಲೆ ಟ್ರಾವೆಲ್ಸ್ ಹತ್ರ ಬಂದಿದ್ದೀವಿ. ನಾನು ಹೇಳಿದೆ 7:30ಗೆ ಇರೋದು ಬಸ್ಸು, ಇಷ್ಟು ಬೇಗ ಹೋಗೋದು ಬೇಡ ಅಂತ. ನಮ್ಮ ಬ್ರೋ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಹೈದ್ರಾಬಾದಲ್ಲಿ ಏನೋ ಬಿಟ್ಟಿದ್ದಾರಂತೆ, ಅದಕ್ಕೆ ಬೇಗ ಹೋಗೋಣ ಅಂದ್ಬಿಟ್ಟು ನಾವು ಎಷ್ಟೇ ಬೇಗ ಹೋಗಬೇಕು ಅಂದ್ಬಿಟ್ಟು ಟ್ರಾವೆಲ್ಸ್ ಬರೋ ಟೈಮ್ಗೆ ಬರೋದು. ಬ್ರೋ ದರ್ಶನ ಮಾಡಿಸಿ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇವರೇ ಅಂದ್ಬಿಟ್ಟು ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. 7:30ಗೆ ಇರೋದು, ಈಗ 6:40 ಇದೆ. ಇನ್ನು ವೆಯ್ಟ್ ಮಾಡಬೇಕು. ಇಲ್ಲಿ ಎಲ್ಲನೂ ತೋರಿಸಿದ್ದಾರೆ ಎಲ್ಲೆಲ್ಲಿ ಹೋಗ್ಬೋದು ಅಂತ. ಸೊ ಹಿಂಗೆ ಯೋಚನೆ ಮಾಡ್ತಾ ಇದ್ರೆ, ಇಲ್ಲೇ ನೋಡ್ತಾ ಇದ್ರೆ ಬೇರೆ ಕಡೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಹೈದ್ರಾಬಾದಿಂದ ಬೇರೆ ಕಡೆ ಹಂಗೆ ಶಿಫ್ಟ್ ಆಗ್ಬಿಡ್ತೀವಿ ನಾವು, ಅಲ್ಲ ಬ್ರೋ? ಅದಕ್ಕೆ ಹೇಳೋದು ಗೋವಾ ಹೋಗೋಣ ಅಂತ, ಇಲ್ಲ ಮುನ್ನಾರ್ ಹೋಗೋಣ, ಕೂರ್ಗಿಗೆ ಹೋಗೋಣ. ಕೂರ್ಗಿಗೆ ಇಲ್ಲಿಗೆ ಯಾಕೆ ಬರ್ಬೇಕು, ನಾವೇ ಕಾರಲ್ಲಿ ಹೋಗ್ಬೋದಿತ್ತು. ಓಕೆ ಗೈಸ್, ಬಸ್ ಬಂದಮೇಲೆ ತೋರಿಸ್ತೀನಿ ಬಸ್ನ. ಸೊ ಬಸ್ ಇವಾಗ ಬಂತು. ಬ್ರೋ ಇದು ರೆಡ್ ಬಸ್ ಅಲ್ಲ, ಯೆಲ್ಲೋ ಬಸ್? ಇಲ್ಲ ಬ್ರೋ, ರೆಡ್ ಬಸ್ಸು. ಸೊ ಹೋಗ್ತಾ ಇದ್ದೀವಿ. ಕತ್ಲೆ, ಲೈಟಿಂಗ್ಸ್ ಇಲ್ಲ, ಏನಿಲ್ಲ, ಕತ್ಲೆ ಆಗ್ಬಿಟ್ಟಿದೆ. ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಸ್ನೀಕರ್ಸ್ ತಿಂತಾಯಿದ್ವಿ. ಹೊಟ್ಟೆ ಹಶ್ವಾದ್ಮೇಲೆ ನಾನಾಗಿರಲ್ಲ, ಅದಕ್ಕೆ ಸ್ನೀಕರ್ಸ್ ತಿಂತಾಯಿದ್ದೀನಿ. ಸ್ನೀಕರ್ಸ್ ತಿಂದ್ಬಿಟ್ಟು ಇವಾಗ ಮಲ್ಕೊಂಡು ರೀಚ್ ಆದಮೇಲೆ ಸಿಗ್ತೀನಿ ಡೈರೆಕ್ಟಾಗಿ. ಮಧ್ಯದಲ್ಲಿ ಏನಾದರೂ ತಿನ್ನೋದಕ್ಕೆ ಎದ್ದರೆ ಅವಾಗವಾಗ ತೋರಿಸ್ತೀನಿ, ಕವರ್ ಮಾಡ್ತೀನಿ, ಎಲ್ಲನೂ ಕವರ್ ಮಾಡ್ತೀನಿ. ಆದರೂ ಟಯರ್ಡಾಗಿ ಹೋಗ್ಬಿಡುತ್ತೆ ಬ್ರೋ, ಇಬ್ಬಿ ತಲೆ ನೋಡ್ತಾ ಇದೆ. ನಿಮಗೂ ಹಂಗೆ ಆಗ್ತಿರುತ್ತೆ. ಹೈದ್ರಾಬಾದ್ ರೋಡೆಲ್ಲ ಹೆಂಗಿದೆ ನೋಡಿ ಗೈಸ್. ಫುಲ್ಲು ಡಿಫ್ರೆಂಟ್ ಏನು ಅನಿಸ್ತಾ ಇಲ್ಲ ನನಗೆ. ಬ್ಯಾಂಗ್ಳೂರ್ ಥರನೇ ಫೀಲ್ ಆಗ್ತಿದೆ. ಬಟ್ ಸ್ವಲ್ಪ ಓಲ್ಡ್ ಬಿಲ್ಡಿಂಗ್ಸ್ಗಳಿದೆ ಅಷ್ಟೇ ಡಿಫ್ರೆನ್ಸ್ಗಳು. ಹೆಂಗಿದೆ ಹೈದ್ರಾಬಾದ್ ಅಂತ. ಗೈಸ್ ಫೈನಲಿ ಹೈದ್ರಾಬಾದ್ಗೆ ರೀಚ್ ಆದ್ವಿ. ಬೆಳಿಗ್ಗೆನೇ ಆಗೋಗ್ಬಿಟ್ಟಿದೆ. ಮಕ್ಕ ಎಲ್ಲ ಹಿಂಗಿದೆ. ಈಗ ರೂಮ್ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಡಬೇಕು. ನಾವು ಬರ್ತೀವಿ ಅಂತಲೇ ಮಳೆ ಬಂದುಬಿಟ್ಟಿದೆ ಅಲ್ಲೊಬ್ಬರು ಹೈದ್ರಾಬಾದಲ್ಲಿ. ಸೊ ಮಳೆ
ಬಂದ್ಬಿಟ್ಟಿದೆ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ನಮ್ಮ ದಿನನ ಕಾಫಿಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಕಾಫಿ ಶಾಪಿಗೆ. ಸೊ ಕಾಫಿ ಕುಡ್ದಾದ್ಮೇಲೆ ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಪ್ರೊಸೀಜರ್ ನಡಿಬೇಕು. ಸಿ ಬೆಳಗ್ಗೆ ಇಷ್ಟು ಬ್ಯೂಟಿಫುಲ್ ಕಾಫಿಯಿಂದ ನಮ್ಮ ದಿನನ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಲ್ಲ ಬ್ರೋ? ಎಸ್ ಸೊ ಸಕ್ಕತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇದು ನಂದು, ಇದು ಬ್ರೋ. ಸೊ ಈ ಕಾಫಿಯಿಂದ ಸ್ಟಾರ್ಟ್ ಮಾಡುವ ದಿನನ. ಚಿಯರ್ಸ್ ಗಾಯ್ಸ್. ಬೆಳಿಗ್ಗೆ ಒಂದು ಮಗು ಫುಲ್ಲು ಕಾಫಿ ಕುಡಿತಾ ಇದ್ದೀನಿ. ಸೊ ಇವಾಗ ರೂಮ್ಗೆ ಹೊರಡ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ಕು. ನಮ್ಮ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಇದೆ, ಹೈದ್ರಾಬಾದಲ್ಲೂ ಟ್ರಾಫಿಕ್ ಇದೆ. ರೂಮೆಲ್ಲ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಹೈದ್ರಾಬಾದಲ್ಲಿ. ನನಗಂತೂ ಹೈದ್ರಾಬಾದ್ ಅಂತ ಫೀಲೇ ಆಗ್ತಿಲ್ಲ. ಬೆಂಗಳೂರಲ್ಲೇ ಎಲ್ಲೋ ಹೋಗ್ತಾ ಇದ್ದೀನಿ. ಸೇಮ್ ಚಾಮರಾಜಪೇಟೆ ಮಾರ್ಕೆಟ್ ಆ ಥರ ಫೀಲ್ ಆಗ್ತಿದೆ. ಕಾಣಿಸ್ತಾ ಇಲ್ಲ ಬ್ರೋ? ಹಾಗೆ ಕಾಣಿಸ್ತಾ. ಓಕೆ, ಈಗ ರೂಮ್ಗೆ ಹೋಗ್ತಾ ಇದ್ದೀನಿ. ಆಟೋ ಎಲ್ಲ ಹೆಂಗಿದೆ ನೋಡಿ. ಇಲ್ಲೆಲ್ಲ ಟ್ರಾಫಿಕ್ ರೂಲ್ಸ್ ಇಲ್ಲ. ಟ್ರಾಫಿಕ್ ರೂಲ್ಸ್ ಇಲ್ವಂತೆ. ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರೂ ಯಾರು ಹೇಳಲ್ವಂತೆ. ನಮ್ಮ ಬೆಂಗಳೂರಲ್ಲೂ ಅದೇ ಥರ ರೂಲ್ಸ್ ಇದ್ರೆ ಚೆನ್ನಾಗಿರ್ಬೇಕಲ್ವಾ? ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೂ ಹಿಡಿತಾರೆ. ಟ್ರಾಫಿಕಲ್ಲಿ ಮೂವ್ ಆದರೂ ಫೈನ್ ಆಗ್ತಾರೆ. ಕರೆಕ್ಟಾಗಿ ಫಾಲೋನೇ ಮಾಡ್ತಿಲ್ಲ ಗಾಯ್ಸ್. ಏನು ಮಾಡೋಕ್ಕಾಗಲ್ಲ. ರೂಮ್ಗೆ ಹೋಗಿ हैदराबाद में क्या फेमस है? हैदराबादी बिरयानी फेमस. किधर फेमस है हैदराबाद बिरयानी? ओके ओके ओके. इसको कोई भी हेलमेट नहीं डाला है इधर. रूल्स नहीं है. ಸೊ ರೂಮಿಗೆ ಬಂದ್ವಿ. ನಮ್ಮ ರೂಮ್ ಹಿಂಗಿದೆ. ಚೆನ್ನಾಗಿದೆ ಅಲ್ಲ ರೂಮು? ಇಟ್ಸ್ ಗುಡ್. ಫ್ರೆಶ್ ಅಪ್ ಆಗೋದಕ್ಕೆ ಇಷ್ಟು ಸಾಕು ರೂಮು. ಚೆನ್ನಾಗಿದೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಫುಲ್ಲು ಸಕ್ಕದಾಗೆ ನೆಕ್ಸ್ಟು ಪ್ಲ್ಯಾನಿಗೆ ಹೋಗೋಣ. ಸೊ ಹಿಂಗೆ ರೆಡಿ ಆಗಿದ್ದಾಯಿತು. ಕಂಪ್ಲೀಟ್ ಔಟ್ಫಿಟ್ ಎಲ್ಲ ತೋರಿಸೋಕ್ಕಾಗಲ್ಲ. ಹಿಂಗೆ ಇಷ್ಟೇ ನೋಡಿ. ಸೊ ನಾವಿಬ್ರು ಹಿಂಗೆ ರೆಡಿ ಆಗಿದ್ದೀವಿ. ಇವತ್ತು ವರ್ಕೌಟ್ಗೆ ಹೋಗಿಲ್ಲ, ಜಿಮ್ ಮಾಡಿಲ್ಲ. ಇಟ್ಸ್ ಓಕೆ. ನಾವು ಕೆಲಸದ ಮೇಲೆ ಹೈದ್ರಾಬಾದ್ಗೆ ಬಂದಿರೋ ಕಾರಣದಿಂದಾಗಿ ನಾವು ವರ್ಕೌಟ್ಗೆ ಹೋಗಿಲ್ಲ. ಸೊ ಒಂದು ಮೀಟಿಂಗ್ ಇದೆ ಇವಾಗ, ಅಲ್ಲಿ ಹೋಗಬೇಕು. ಅದು ಮುಗಿಸ್ಕೊಂಡು ಬೇರೆ ಏನೇನೋ ಪ್ಲ್ಯಾನ್ಸ್ ಮಾಡಿದ್ದೀವಿ. ನೋಡುವ ಏನೇನು ಪ್ಲ್ಯಾನು ವರ್ಕೌಟ್ ಆಗುತ್ತೆ. ಒಂದು ದಿನದಲ್ಲಿ ಏನೇನೆಲ್ಲ ಕವರ್ ಮಾಡ್ಬೋದು ಅನ್ನೋದನ್ನು ನಮ್ಮನ್ನು ನೋಡಿ ಕಲ್ತ್ಕೋಬೇಕು ಅಂತ ಅನ್ಸುತ್ತಲ್ಲ ಒಬ್ರು. ನೋಡೋಣ ಏನೇನೆಲ್ಲ ಕವರ್ ಮಾಡ್ತೀವಿ ಅಂತ. ಸೊ ಈಗ ಹಿಂಗೆ ರೆಡಿ ಆಗಿ ಹೊರಡುವಂಥ ಸಮಯ. ಇವಾಗ ಟಿಫನ್ ಮಾಡಿಕೊಂಡು ಹಂಗೆ ಹೊರಡೋಣ. ನೀವೇನು ಮಾಡ್ತಾ ಇದ್ದೀರಾ? ಸೊ ಗೈಸ್, ಇವತ್ತು ನಾನು ಅಂದ್ಕೊಂಡಿದ್ದು ಪ್ಲ್ಯಾನೆಲ್ಲ ಎಗ್ಗುಟ್ಟೋಯ್ತು. ಏನು ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನಾವು ಇಲ್ಲಿಂದ ರೂಮ್ ಬಿಟ್ಟು ಆಚೆ ಒಂದು ಸ್ವಲ್ಪ ಬೇರೆ ಪರ್ಸ್ನಲ್ ಕೆಲಸ ಇತ್ತು. ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಹೈದ್ರಾಬಾದಲ್ಲಿ ಅಂತ ಅಂದ್ಕೊಂಡಿದ್ವಿ. ಆದರೆ ಸಿಕ್ಕಾಬಟ್ಟೆ ಮಳೆ, ನೆಕ್ಸ್ಟ್ ಲೆವೆಲ್ಲು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೈದ್ರಾಬಾದಿಗೆ ಬಂದರೆ ಸಿಕ್ಕಾಬಟ್ಟೆ ಬಿಸಿಲು ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ನಾವು ಬಂದಾಗಿಂದನೂ ಬೆಳಗ್ಗೆಯಿಂದನೂ ಸಿಕ್ಕಾಬಟ್ಟೆ ಮಳೆ. ನಾವು ಎಲ್ಲೂ ಹೋಗೋದಕ್ಕಾಗಲಿಲ್ಲ, ಶಾಪಿಂಗ್ ಮಾಡೋದಕ್ಕಾಗಲಿಲ್ಲ, ಏನೂ ತೋರಿಸೋದಕ್ಕೂ ಆಗಲಿಲ್ಲ. ಈವನ್ ನಾವು ಆಚೆ ಇರೋದ್ರಿಂದ ನನ್ನ ಫೋನ್ ಬೇರೆ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಬೇರೆ ಆಗೋಗಿತ್ತು. ಸೊ ಏನು ಕವರ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ, ಏನು ಶಾಪಿಂಗ್ ಮಾಡೋದಕ್ಕೂ ಆಗಲಿಲ್ಲ, ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಅದೇ ಬೇಜಾರಾಗೋಯಿತು. ಸೊ ಸುಮ್ಮನೆ ಹಿಂಗೆ ರ್ಯಾಂಡಮಾಗೆ ಡಿನ್ನರಿಗೆ ಹೋಗಿದ್ವಿ. ಬಟ್ ಅದನ್ನು ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸ್ವಿಚ್ ಆಫ್ ಆಗಿರೋದ್ರಿಂದ. ಸೊ ಹೈದ್ರಾಬಾದಿ ಬಿರಿಯಾನಿ ಫೇಮಸ್ ಇರುತ್ತಲ್ಲ, ಸೊ ಅದನ್ನು ತಿಂದ್ಕೊಂಡು ಈಗ ಮನೆಗೆ ಬಂದು. ಸೊ ನಾಳೆ ಬ್ಯಾಕ್ ಟು ಬ್ಯಾಂಗ್ಳೂರು. ಮಾರ್ನಿಂಗು ಬರಬೇಕು. ನೋಡೋಣ, ನಾಳೆ ಪ್ಲ್ಯಾನ್ ಮಾಡ್ತಿದ್ದೀವಿ ನಾಳೆ ಏನಾದರೂ ಶಾಪಿಂಗ್ ಮಾಡ್ಬೋದಾ ಅಂತ.
ಮಾಡಿದ್ರೆ ತೋರಿಸ್ತೀನಿ, ಮಾಡಿಲ್ಲ ಅಂತಂದರೆ ಡೈರೆಕ್ಟು ಬ್ಯಾಂಗ್ಳೂರಿಗೆ ಬರೋದು. ಸೊ ನಾಳೆ ಸಿಗ್ತೀನಿ ಗಾಯ್ಸ್, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಬೆಂಗಳೂರಿಗೆ ಬರುವಂಥ ಸಮಯ, ಎದ್ದು ರೆಡಿಯಾಗಿ ಹಿಂಗೆ ರೆಡಿಯಾಗಿದ್ದೀನಿ. ಸೊ ಈಗ ನಾವು ಬಸ್ನ ಬುಕ್ ಮಾಡಿದ್ದೀವಿ, ಟ್ರಾವೆಲ್ಸ್ನ. ಸೊ ಅದು 10 o'clock ಇರೋದ್ರಿಂದ ಸ್ವಲ್ಪ ಲೇಟಾಗೆ ಎದ್ದಿದ್ದಾಯಿತು. ನೋಡೋಣ, ಈಗ ಒಂದು 8 o'clock 2 hours ಇದೆ. ಆ 2 hours ಏನಾದರೂ ತೊಗೋಬೋದಾ ಅನ್ನೋದು ಡೌಟೇ. ಬಟ್ ಆನ್ ದ ವೇ ಹೋಗ್ತಾ ಏನಾದರೂ ಸಿಕ್ಕಿದ್ರೆ ತೊಗೊತೀವಿ, ಇಲ್ಲ ಅಂತಂದರೆ ಡೈರೆಕ್ಟ್ ಬ್ಯಾಂಗ್ಳೂರೇ. ಓಕೆ, ಹೋಗ್ತಾ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಸೊ ಫೈನಲಿ ಬ್ಯಾಂಗ್ಳೂರಿಗೆ ಹೊರಟ್ವಿ. ಇನ್ನು ಹೈದ್ರಾಬಾದಲ್ಲೇ ಇದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ಹೋಗಿ ಬೆಂಗಳೂರಿಗೆ ಬಂದು, ಆದರೂ ಡಿಫ್ರೆನ್ಸ್ ಏನು ಅನಿಸ್ತಲ್ಲ ಒಬ್ಬರು, ಏನು ಬ್ಯಾಂಗ್ಳೂರ್ ಥರನೇ ಇದೆ, ಏನು ಡಿಫ್ರೆನ್ಸ್ ಅನಿಸ್ತಲ್ಲ. ಮೇ ಬಿ ಎಲ್ಲಾದರೂ ಹೋಗಿದ್ರೆ ಅನಿಸುತ್ತೆ. ಹೋಗೋದಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ನಮಗೆ. ಆ್ಯಂಡ್ ವೆದರ್ ಕೂಡ ಸಪೋರ್ಟ್ ಮಾಡಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಸಕ್ಕತ್ತಾಗಿದೆ ಅಲ್ಲ ಇಲ್ಲಿ. ಸೊ ಗೈಸ್, ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಸೊ ಇವಾಗ ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ಹೋಮ್. ಮನೆಗೆ ಬಂದೆ. ಸೊ ಸ್ವಲ್ಪ ಲೇಟ್ ಆಗೋಯ್ತು, ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು ಟ್ರಾವೆಲ್ ಮಾಡೋದು. ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ಅಂತಂದರೆ ಹಿಂಸೆ. ಸೊ ನಾನು ಹೈದ್ರಾಬಾದ್ಗೆ ಒಂದು ಕೆಲಸದ ಮೇಲೆ ಹೋಗಿದ್ದೆ. ಅದಾದಮೇಲೆ ಸ್ವಲ್ಪ ಎಲ್ಲಾದರೂ ಸುತ್ತಾಡೋಣ, ಅದು ಕೆಲಸ ಮುಗಿಸ್ಕೊಂಡು ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ಬಿಕಾಸ್ ತುಂಬಾ ಮಳೆ ಬಂತು. ನಾವು ಬಿಸಿಲು ಅಂದ್ಕೊಂಡು ಹೋಗಿದ್ವಿ, ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ. ನಾವು ಹೋಗಿದ್ದು ಇದಕ್ಕೇ ಮಳೆ ಬಂತು ಅನಿಸುತ್ತೆ. ಆಚೆ ಎಲ್ಲೂ ಓಡಾಡೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಮಳೆ. ಅದಕ್ಕೆ ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಸೊ ನಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ಸು ನಾರ್ಮಲ್ಲಾಗೆ ಹಿಂಗೆ ಹೋಗಿ ಹಿಂಗೆ ಬರೋಂಗೆ ಆಗೋಯ್ತು. ಬೇರೆ ಎಲ್ಲೂ ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲ ಕಡೆನೂ ಕೆಲವು ನನ್ನ ಶಾಪಿಂಗು ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಆಗಲಿಲ್ಲ. ನೆಕ್ಸ್ಟ್ ಟೈಮು ಹೋದಾಗ ಎಲ್ಲನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹೈದ್ರಾಬಾದ್ ವ್ಲಾಗ್ ಇದಾಗಿತ್ತು. ಐ ಹೋಪ್ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ಸಪೋರ್ಟ್ ಮಾಡ್ತಾರೆ. ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಸಿ ಯು, ಬಾಯ್, ಗುಡ್ ನೈಟ್.